ಹೊಂಬಾಳೆ ಫಿಲ್ಮ್ಸ್ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನು ಅನ್ಫಾಲೋ ಮಾಡಿದ ಬಳಿಕ ಇದೀಗ ರಾಜ್ಬಿ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ್ ಅಕೌಂಟ್ ಅನ್ನು ರಿಷಬ್ ಶೆಟ್ಟಿ ಅನ್ಫಾಲೋ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಹೊಂಬಾಳೆ ಪೇಜ್ ನ ಅನ್ಫಾಲೋ ಮಾಡೋ ಮೂಲಕ ರಿಷಬ್ ಸುದ್ದಿಯಾಗಿದ್ರು. ಬಳಿಕ ಅಧ್ಯಾಯ 2 ಆರಂಭ ಅನ್ನೋ ಪೋಸ್ಟ್ ಹಾಕಿ ಕಾಂತಾರ 2 ರಿಷಬ್ ಸ್ವಂತ ಬ್ಯಾನರ್ನಲ್ಲೇ ಆಗಲಿದ್ಯಾ ಅನ್ನೋ ಕುತೂಹಲ ಹುಟ್ಟಿಸಿದ್ರು. ಈ ಹಿಂದೆ ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ನಡುವೆ ಮನಸ್ತಾಪವಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಇದೀಗ ಅಕೌಂಟ್ ಅನ್ಫಾಲೋ ಮಾಡೋ ಮೂಲಕ ಆ ಗಾಸಿಪ್ಗೆ ಪುಷ್ಟಿ ನೀಡಿದಂತಾಗಿದೆ. ಕನ್ನಡದ ಜನಪ್ರಿಯ ನಟಿ ರಾಧಿಕಾ ಕುಮಾರಸ್ವಾಮಿ ಈಗ ಮಲಯಾಳಂ ಇಂಡಸ್ಟ್ರಿಗೂ ಪಾದಾರ್ಪಣೆ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ನಟಿಸಿ ರಾಧಿಕಾ ಕುಟ್ಟಿ ರಾಧಿಕಾ ಅಂತಲೇ ಫೇಮಸ್. ಇದೀಗ ಮೊದಲ ಬಾರಿಗೆ ಮಲಯಾಳಂನಲ್ಲೂ ನಟಿಸೋಕೆ ಮುಂದಾಗಿದ್ದಾರೆ. ಮಲಯಾಳಂನ ದೊಡ್ಡ ಪ್ರೊಡಕ್ಷನ್ ಹೌಸ್ ಒಳ್ಳೆಯ ಆಫರ್ ಕೊಟ್ಟಿದ್ದು ಸಿನಿಮಾ ಕತೆ ತಮಗೆ ಇಷ್ಟವಾಗಿದೆ. ಇಷ್ಟರಲ್ಲೇ ಸಿನಿಮಾದ ಚಿತ್ರೀಕರಣ ಶುರುವಾಗಲಿದೆ ಅಂತ ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಐಪಿಎಲ್ ಪಂದ್ಯಾವಳಿ ಬೆನ್ನಲ್ಲೇ ಬೆಟ್ಟಿಂಗ್ ಆಪ್ಗಳ ಭರಾಟೆ ಜೋರಾಗಿದೆ. ಒಂದಕ್ಕೆ 10 ಪಟ್ಟು ಹೆಚ್ಚುವರಿ ಹಣ ನೀಡುವ ಬೆಟ್ಟಿಂಗ್ ಆಸಾಮಿಗಳ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಈ ಹಿಂದೆ ಬೆಟ್ಟಿಂಗ್ ಕೇಸ್ನಲ್ಲಿ ಬಂಧಿತರಾದವರ ಮೇಲೆ ಹಾಗೂ ಸ್ಟೇಡಿಯಂಗೆ ಬರುವವರ ಬಗ್ಗೆಯೂ ನಿಗಾ ವಹಿಸಲಾಗಿದೆ. ಕೇವಲ ಆಪ್ಗಳು ಅಷ್ಟೇ ಅಲ್ಲದೆ ಹೋಟೆಲ್ಗಳಲ್ಲಿ ಕುಳಿತು ಬೆಟ್ಟಿಂಗ್ ಆಡಿಸುವವರ ಚಲನವಲನದ ಬಗ್ಗೆಯೂ ಸಿಸಿಬಿ ನಿಗಾ ಇಟ್ಟಿದೆ. ತೆಲಂಗಾಣದ ಮೆಹಬೂಬಾಬಾದ್ನಲ್ಲಿ ಅಪರೂಪದ ವಿಚಾರವೊಂದು ಬೆಳಕಿಗೆ ಬಂದಿದೆ. ಇಲ್ಲಿನ ದಂಪತಿ ತಮ್ಮ ಮಗ ರಾಮ್ಕೋಟಿ ಮತ್ತು ಆತ ಪ್ರೀತಿಸಿದ ಹುಡುಗಿಗೆ ಕಳೆದ 23 ವರ್ಷಗಳಿಂದ ವಿವಾಹ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. 2003ರಲ್ಲಿ ಇವರ ಪ್ರೇಮ ವಿವಾಹಕ್ಕೆ ಕುಟುಂಬದವರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪ್ರೇಮಿಗಳಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಮಗನ ಅಗಲಿಕೆಯ ನಂತರ ಪಶ್ಚಾತ್ತಾಪ ಪಟ್ಟ ಪೋಷಕರು ಅವರಿಬ್ಬರ ಪ್ರತಿಮೆಗಳನ್ನು ಸ್ಥಾಪಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡುವ ಸಂಪ್ರದಾಯವನ್ನು ಪಾಲಿಸುತ್ತಾ ಬಂದಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ 2026ರ ಜೆಕೆ ಟೈರ್ WIAA ಮಹಿಳಾ ಕಾರ್ ರ್ಯಾಲಿ ಟು ವ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಸಾಕಷ್ಟು ಮಹಿಳೆಯರು ಭಾಗಿಯಾಗಿದ್ರು. ಈ ಮೂಲಕ ರಸ್ತೆ ಸುರಕ್ಷತಾ ಜಾಗೃತಿಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ ಪಾಕಿಸ್ತಾನ ನಡುವೆ ನಡೆದ ಯುದ್ಧವನ್ನ ನಾನೇ ನಿಲ್ಲಿಸಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹೇಳಿದ್ದಾರೆ. ಇದುವರೆಗೂ 8 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿದ್ದ ಸೈನಿಕ ಸಂಘರ್ಷವನ್ನು ನಿಲ್ಲಿಸಿದ್ದು ತಾವೇ ಎಂದು ಹೇಳಿದ್ದಾರೆ. 2 ದೇಶಗಳ ಯುದ್ಧ ನಿಲ್ಲಿಸಲು 250% ಸುಂಕ ವಿಧಿಸುವ ಬೆದರಿಕೆ ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ. ಮಾರ್ಚ್ 30ರಂದು ನಂಜನಗೂಡಿನಲ್ಲಿ ನಡೆಯಲಿರುವ ದೊಡ್ಡ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ನಂಜುಂಡೇಶ್ವರನ ಗೌತಮ ಪಂಚ ಮಹಾರಥೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಸುಮಾರು 97 ಅಡಿ ಎತ್ತರ, 250 ಟನ್ ತೂಕದ ನಂಜುಂಡೇಶ್ವರ ದೊಡ್ಡ ರಥ ಸೇರಿದಂತೆ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಪಂಚರಥಗಳ ಸಿದ್ಧತೆ ನಡೆಯುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿ ಭಕ್ತರ ಸುರಕ್ಷತೆ ಮತ್ತು ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ LPG ಗ್ಯಾಸ್ ಸಪ್ಲೈ ಆಗದೆ ಬಂಕ್ಗಳು ಕ್ಲೋಸ್ ಆಗ್ತಿವೆ. ಬಸವೇಶ್ವರ ನಗರದಲ್ಲಿರೋ ಆಟೋ LPG ಗ್ಯಾಸ್ ಬಂಕ್ನಲ್ಲಿ ಕಳೆದ 1 ವಾರದಿಂದ ಲೋಡ್ ಬಂದಿಲ್ಲ. ಹೀಗಾಗಿ ಕ್ಲೋಸ್ ಆದ ಬಂಕ್ ಮುಂದೆ ಆಟೋ ಸವಾರರು ಸಾಲುಗಟ್ಟಿ ನಿಂತ ದೃಶ್ಯಗಳು ಕಂಡುಬಂತು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಒಂದು ಕಡೆ ಮುಗಿಲು ಮುಟ್ಟಿದ್ರೆ ಬೆಂಗಳೂರಲ್ಲಿ ಸಿಲಿಂಡರ್ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಿದೆ. ನಗರದ ಗೋವಿಂದಪುರದ ಮನೆಯಲ್ಲಿದ್ದ ಗ್ಯಾಸ್ ಸಿಲಿಂಡರ್ನ ಕದೀಮ ಕದ್ದು ಎಸ್ಕೇಪ್ ಆಗಿದ್ದಾನೆ. ಸಿಲಿಂಡರ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲೊಬ್ಬ ಭೂಪ ತಾನು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ನಿಮ್ಮನ್ನ ಮದುವೆಯಾಗ್ತೀನಿ ಅಂತ ಮಹಿಳೆಗೆ ಮೋಸ ಮಾಡಿದ್ದಾನೆ. ಶಿವರಾಜ್ ಎಂಬಾತ ಮದುವೆ ಆಗೋದಾಗಿ ನಂಬಿಸಿ ಮಹಿಳೆಗೆ ಮೋಸ ಮಾಡಿದ್ದಾನೆ. ಮಹಿಳೆಗೆ 2ನೇ ಮದುವೆ ಮಾಡೋದಕ್ಕೆ ಮಹಿಳೆಯ ಪುತ್ರಿ ತನ್ನ ತಾಯಿ ಫೋಟೋವನ್ನ shaadi.comನಲ್ಲಿ ಹಾಕಿ ಐಡಿ ಕ್ರಿಯೇಟ್ ಮಾಡಿದ್ಲು. ಐಡಿ ಕ್ರಿಯೇಟ್ ಆಗ್ತಿದ್ದಂತೆ ಶಿವರಾಜ್ ರಿಕ್ವೆಸ್ಟ್ ಕಳಿಸಿದ್ದಾನೆ. ನೀವು ಒಪ್ಪಿಗೆ ಸೂಚಿಸಿದ್ರೆ ನಿಮ್ಮನ್ನ ಮದುವೆಯಾಗೋದಾಗಿ ಹೇಳಿದ್ದ. ನೇರವಾಗಿ ಮಹಿಳೆಗೆ ಮೀಟ್ ಆಗೋದಕ್ಕೆ ಫ್ಲೈಟ್ನಲ್ಲಿ ಬರ್ತಿದ್ದೇನೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, 20,000 ಕಳಿಸಿ ಅಂತ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಬಳಿಕ ಮನೆಗೆ ಬಂದು ಆಕೆಯ ಹತ್ತಿರ ಇದ್ದ ಕಿವಿಯೋಲೆ ಜೊತೆಗೆ 1.75 ಲಕ್ಷ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ವಿಷಯ ತಿಳಿದ ಮಹಿಳೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ.